ಡಿ ಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಮಂತ್ರಾಲಯ ದೇಗುಲದ ಅರ್ಚಕರಿಂದ ಭವಿಷ್ಯವೊಂದು ಬಂದಿದೆ. ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಮಂತ್ರಾಲಯದ ಅರ್ಚಕರು. ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಇದನ್ನು ಯಾರೂ ಕೂಡ ತಪ್ಪಿಸೋಕೆ ಆಗಲ್ಲ ಅಂತ ಹೇಳಿ ದೇಗುಲದ ಒಂದು ಪ್ರಧಾನ ಅರ್ಚಕರು ಈ ರೀತಿಯಾದಂತಹ ಒಂದು ಭವಿಷ್ಯವನ್ನು ನುಡಿದಿರುವಂಥದ್ದು ನಿಜಕ್ಕೂ ಕೂಡ ಎಲ್ಲರ ಒಂದು ಆಶ್ಚರ್ಯಕ್ಕೆ ಕಾರಣವಾಗ್ತಾ ಇದೆ. ಹಾಗಾದರೆ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ? ಮಂತ್ರಾಲಯದ ಅರ್ಚಕರು ನುಡಿದಂತಹ ಒಂದು ಭವಿಷ್ಯ ನಿಜ ಆಗುತ್ತಾ? ದೇಗುಲದ ಪ್ರಧಾನ ಅರ್ಚಕ ಶ್ಯಾಮಾಚಾರ್ಯರು ಈ ಒಂದು ಭವಿಷ್ಯವನ್ನು ನುಡಿದಿದ್ದಾರೆ. ಶಿವಕುಮಾರ್ ಅವರು ಸಂಕಲ್ಪ ಮಾಡಿದ್ದಾರೆ. ಕುಟುಂಬ ಸಮೇತ ರಾಯರ ಸನ್ನಿಧಿಗೆ ಹೋಗಿರುವಂತಹ ಡಿ ಕೆ ಅವರಿಗೆ ಈ ರೀತಿಯಾಗಿ ಒಂದು ಭವಿಷ್ಯ ನುಡಿದಿದ್ದಾರೆ. ಶ್ಯಾಮಾಚಾರ್ಯರಿಂದ ಈ ರೀತಿಯಾದ ಒಂದು ಭವಿಷ್ಯವಾಣಿ ರಾಯರ ಸನ್ನಿಧಿಯಲ್ಲಿ ಡಿ ಕೆ ಕುಟುಂಬಕ್ಕೆ ಒಂದು ರೀತಿಯ ವರ ಸಿಕ್ಕಂತೆ ಆಗಿದೆ. ಈ ಒಂದು ಮಾತು ಡಿ ಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಕುಟುಂಬ ಸಮೇತವಾಗಿ ರಾಯರ ಸನ್ನಿಧಿಗೆ ಡಿ ಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಮುಖ್ಯಮಂತ್ರಿ ಬದಲಾವಣೆಯ ವಿಚಾರವಾಗಿ. ಈ ಒಂದು ಬದಲಾವಣೆ ವಿಚಾರಕ್ಕೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ಒಂದು ಭವಿಷ್ಯವಾಣಿ ಬಲ ನೀಡಿದಂತೆ ಆಗ್ತಾ ಇದೆ. ರಾಯರ ಸನ್ನಿಧಿಯಲ್ಲಿ ಹೋಗಿ ಮೊರೆಯನ್ನು ಇಟ್ಟಿದ್ರು. ಈ ಹಿಂದೆ ಹಾಸನಾಂಬೆಯ ದರ್ಶನಕ್ಕೆ ಹೋದಾಗ ಅಲ್ಲಿ ದೇವಿ ಬಲಗಡೆ ಹೂ ಕೊಟ್ಟರು ಅಂತ ಹೇಳಿದರು. ಎಲ್ಲೋ ಒಂದು ಕಡೆಗೆ ಅದು ಕೂಡ ಡಿ ಕೆ ಶಿವಕುಮಾರ್ಗೆ ಪ್ಲಸ್ ಪಾಯಿಂಟ್ ಆಯಿತು. ಈಗ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಅವರ ಒಂದು ದರ್ಶನವನ್ನು ಮಾಡಿಕೊಂಡಿದ್ದಾರೆ. ಹೋಗಿ ರಾಘವೇಂದ್ರ ಸ್ವಾಮಿಗೆ ಹತ್ರ ಹೋಗಿ ನಾವೇನಾದರೂ ನಮ್ಮ ಕಷ್ಟಗಳನ್ನು ಹೇಳಿಕೊಂಡ್ರೆ ಕಲಿಯುಗ ಕಾಮತೆಯನ್ನು ಈಡೇರಿಸ್ತಾರೆ ಎನ್ನುವಂತಹ ಒಂದು ನಂಬಿಕೆ ಇದೆ. ಅದಕ್ಕಾಗಿ ಅಲ್ಲಿಗೆ ಸಾಕಷ್ಟು ಜನರು ಭಕ್ತರು ಬರ್ತಾರೆ. ಇದೇ ಒಂದು ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ನನ್ನಲ್ಲೇ ಒಂದು ಬೇಡಿಕೆ ಇದೆ ರಾಯರೇ, ಇದನ್ನು ನೀವು ಈಡೇರಿಸಿ ಅಂತ ರಾಯರ ಮುಂದೆ ಸಿಎಂ ಪಟ್ಟದ ಒಂದು ಆಸೆಯನ್ನೇನಾದರೂ ಮನಸ್ಸಿನಲ್ಲಿಯೇ ತೆರೆದಿಟ್ರ ಅಂತ ಗೊತ್ತಿಲ್ಲ. ಆದರೆ ಈ ಒಂದು ವಿಚಾರವಾಗಿ ಈಗ ದೇವಸ್ಥಾನದ ಪ್ರಧಾನ ಅರ್ಚಕರೊಬ್ಬರು ಭವಿಷ್ಯವಾಣಿಯನ್ನು ನುಡಿದಂತೆ ಕಾಣ್ತಾ ಇದೆ. ಅದು ನೀವು ಮುಂದೆ ಸಿಎಂ ಆಗೇ ಆಗ್ತೀರಿ ಅಂತ ಹೇಳ್ತಾ ಇದ್ದಾರೆ. ಮಂತ್ರಾಲಯ ದೇಗುಲದ ಅರ್ಚಕರೊಬ್ಬರು ಈ ರೀತಿಯಾದಂತಹ ಒಂದು ಭವಿಷ್ಯವನ್ನು ನುಡಿದ್ದಾರೆ. ಶ್ಯಾಮಾಚಾರ್ಯರೇನಿದ್ದಾರೆ ಪ್ರಧಾನ ಅರ್ಚಕರವರು, ಮಂತ್ರಾಲಯ ದೇಗುಲದ ಒಂದು ಪ್ರಧಾನ ಅರ್ಚಕರು, ಅವರು ಈ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ರಾಯರ ಸನ್ನಿಧಿಯಲ್ಲಿ ಅವರಿಗೆ ಸಿಕ್ಕಂತಹ ಈ ಒಂದು ಹೇಳಿಕೆ ಮಾತು ಭವಿಷ್ಯವಾಣಿ ನಿಜಕ್ಕೂ ಕೂಡ ಫಲಿಸುತ್ತಾ? ರಾಯರ ಒಂದು ಆಶೀರ್ವಾದ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗುತ್ತಾ? ರಾಯರ ಸನ್ನಿಧಿಗೆ ಹೋಗಿ ಬೇಡಿಕೆ ಇಟ್ಟಂತಹ ಡಿ ಕೆಗೆ ಸಿಎಂ ಸ್ಥಾನ ಒಲಿದು ಬರುತ್ತಾ ಎನ್ನುವಂತಹ ಒಂದು ಪ್ರಶ್ನೆ. ಈ ಸಾಕಷ್ಟು ಪ್ರಶ್ನೆಗಳ ನಡುವೆ ಎಲ್ಲೋ ಒಂದು ರೀತಿಯಾಗಿ ಪಾಸಿಟಿವ್ ಆದಂತಹ ಒಂದು ವಾತಾವರಣಗಳು ಮಾತುಗಳು ಕೇಳಿ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ. ಕುಟುಂಬ ಸಮೇತವಾಗಿ ಹೋಗಿ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಪಡೆದು ಪೂಜೆಗಳನ್ನು ಮಾಡಿಸಿದ್ದಾರೆ. ದಂಪತಿಯ ಸಮೇತವಾಗಿ ಹೋಗಿರುವಂಥದ್ದು, ಇವರೇನು ಒಬ್ಬರೇ ಹೋಗಿಲ್ಲ, ದಂಪತಿಯ ಸಮೇತವಾಗಿ ಹೋಗಿ ಪೂಜೆಯನ್ನು ಸಲ್ಲಿಸಿದ್ದಾರೆ, ರಾಯರ ದರ್ಶನವನ್ನು ಪಡೆದಿದ್ದಾರೆ. ಅಲ್ಲಿರುವಂತಹ ಒಂದು ಪ್ರಧಾನ ಅರ್ಚಕರು ಆ ಸಂದರ್ಭದಲ್ಲಿ ಹೇಳ್ತಾರೆ ನೀವು ಸಿಎಂ ಆಗೇ ಆಗ್ತೀರಿ ಅಂತ. ಒಂದು ರೀತಿಯಲ್ಲಿ ಇದು ಭವಿಷ್ಯವಾಣಿ ಅಂತ ಹೇಳ್ತಾ ಇದ್ದಾರೆ. ಹಾಗೇನಾದರೂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದರೆ ಈಗ ಡಿ ಸಿ ಎಂ ಆಗಿದ್ದಾರೆ. ಡಿ ಸಿ ಎಂನಲ್ಲಿರುವಂತಹ ಡಿ ಅನ್ನು ಮಾತ್ರ ತೆಗೆದರೆ ಸಾಕು, ಸಿಎಂ ಆಗಿ ಕೂತು ಬಿಡ್ತಾರೆ. ಸಿಎಂ ಆಗೋಕೆ ಒಂದೇ ಒಂದು ಲೆಟರ್ ಮೈನಸ್ ಆಗಬೇಕಷ್ಟೇ. ಡಿ ಸಿ ಎಂನಿಂದ ಸಿಎಂ ಆಗಬೇಕು. 3 ಅಕ್ಷರದ ಪದವಿಯಿಂದ 2 ಅಕ್ಷರದ ಪದವಿಗೆ ಹೋಗಬೇಕು, ಅಷ್ಟೇ ಇರುವಂಥದ್ದು. ಇದೇನಾದರೂ ಡಿ ಕೆ ಅಂದುಕೊಂಡಂತೆ ಆಗಿಬಿಟ್ರೆ ನಿಜಕ್ಕೂ ಕೂಡ ರಾಯರ ಕೃಪೆ, ಹಾಸನಾಂಬೆಯ ಕೃಪೆ ಇವೆರಡೂ ಕೂಡ ರಾಯರಿಗೆ ಇದೆ ಅಂತ ಆಗ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರೇ ಸ್ವತಃ ನಂಬುತ್ತಾರೆ ಈ ಒಂದು ವಿಚಾರವಾಗಿ. ಹೀಗಾಗಿ ಎಲ್ಲೋ ಒಂದು ಕಡೆ ದೇವಸ್ಥಾನದ ಅರ್ಚಕರು ಹೇಳಿರುವಂತಹ ಒಂದು ಮಾತು, ಒಂದು ಭವಿಷ್ಯ ಏನಿದೆ, ನಿಜಕ್ಕೂ ಕೂಡ ಅವರು ಸಿಎಂ ಆಗೇ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ರಾಯರ ಸನ್ನಿಧಿಯಲ್ಲಿ ಒಂದು ಶುಭ ಸೂಚನೆ ಸಿಕ್ಕಿದೆ ಡಿ ಕೆ ಶಿವಕುಮಾರ್ ಅವರಿಗೆ. ಹಿಂದಿನ ಒಂದು ದೇವಸ್ಥಾನದಲ್ಲಿ, ಹಾಸನದ ದೇವಸ್ಥಾನದಲ್ಲಿ ಹಾಸನಾಂಬೆಯ ಮುಂದೆ ಕೂಡ ಒಂದು ಶುಭ ಸೂಚನೆ ಸಿಕ್ಕಿತ್ತು. ಈಗ ರಾಯರ ಒಂದು ಮಠದಲ್ಲಿ, ರಾಯರ ಒಂದು ದೇವಸ್ಥಾನದಲ್ಲಿ, ರಾಯರ ಸನ್ನಿಧಿಯಲ್ಲಿ ಶುಭ ನುಡಿ ಸಿಕ್ಕಿದೆ. ನೀವು ಸಿಎಂ ಆಗೇ ಆಗ್ತೀರಿ ಅನ್ನುವಂತಹ ರೀತಿಯಲ್ಲಿ ಪ್ರಧಾನ ಅರ್ಚಕರು ಹೇಳಿದ್ದಾರೆ. ಅವರ ಮಾತಿನಿಂದ ಡಿ ಕೆ ಶಿವಕುಮಾರ್ ಅವರಿಗೆ ನಿಜಕ್ಕೂ ಕೂಡ ಖುಷಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ರಾಯರ ಸನ್ನಿಧಿಗೆ ಬಂದಂತಹ ಒಂದು ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲೋ ಒಂದು ಕಡೆ ಬ್ಯಾಕ್ ಟು ಬ್ಯಾಕ್ ಅವರಿಗೆ ಒಂದು ಪಾಸಿಟಿವ್ ವೈಬ್ ಸಿಗ್ತಾ ಇದೆ. ದೇವಸ್ಥಾನಕ್ಕೆ ಹೋದಲ್ಲೆಲ್ಲ ಕೂಡ ದೇವಸ್ಥಾನದಲ್ಲಿ ದೇವರು ಇವರಿಗೆ
ಒಂದು ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಹೌದು, ನೀವು ಹೋಗ್ತಿರುವಂತಹ ದಾರಿ ಮತ್ತು ನೀವು ನಮ್ಮ ಮುಂದೆ ಇಟ್ಟಿರುವಂತಹ ಒಂದು ಬೇಡಿಕೆ ಎಲ್ಲೋ ಒಂದು ರೀತಿ ನಾವು ಒಪ್ಪಿದ್ದೀವಿ ಅಂತ ದೇವರು ಹೇಳೋ ಥರ ಕಾಣ್ತಾ ಇದೆ. ಒಬ್ಬರಲ್ಲ ಒಬ್ಬರ ಮೂಲಕ ಸೂಚನೆಯನ್ನು ಕೊಡಲಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ. ಹಾಗಾದರೆ ನಿಜಕ್ಕೂ ಕೂಡ CM ಆಗ್ತಾರೆ ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.